ಮುಖವೆಲ್ಲ ಕೆಂಪಾಗಿತ್ತು. ಮೇಲುಸಿರು ಬಿಡುತ್ತಿದ್ದ. ಅವನ ಕಣ್ಣುಗಳು ಕಿರಿದಾದವು. ಯಾಕೆ ಕೆಮ್ಮು? ಕೆಮ್ಮಿನ ನಡುವೆಯೇ ನಕ್ಕ. ಸ್ವಲ್ಪ ಕೋಲ್ಡ್ ಆಗಿತ್ತು. ಕೆಮ್ಮು ಶುರುವಾಯಿತು. ಈಗ ಪರವಾಗಿಲ್ಲ. ಮತ್ತೆ ಕೆಮ್ಮಿದ. ಆ ಸದ್ದು ಸುತ್ತಿಗೆ ಪೆಟ್ಟಿನಂತೆ ಅವಳ ಹೃದಯದ ಮೇಲೆ ಬಿತ್ತು. ಮಲ್ಕು ಹೋಗು ವಿಜಯ. ಅವನ ಹಣೆಯ ಮೇಲೆ ಮುತ್ತಿನ ಹನಿಗಳಂತೆ ಸಾಲುಗಟ್ಟಿ ನಿಂತ ಬೆವರಿನ ಬಿಂದುಗಳನ್ನು ನೋಡಿದಳು. ಈಗ ಮಾತ್ರೆ ತಗೋತೀನಿ, ಸರಿ ಹೋಗುತ್ತೆ ಎಂದು ಕೋಣೆಗೆ ಹೋಗಿ ಮಾತ್ರೆ ಹಿಡಿದು ಬಂದ. ತಾನೇ ಲೋಟಕ್ಕೆ ನೀರು ಬಗ್ಗಿಸಿಕೊಂಡು ಮಾತ್ರೆ ನುಂಗಿದ. ಮಾನಸಾಗೆ ಎಚ್ಚರವಾಗುತ್ತೆ ಅಂತ ಇಲ್ಲಿಗೆ ಬಂದೆ. ನಿನ್ನ ನಿದ್ದೆಗೆ ಡಿಸ್ಟರ್ಬ್ ಆಯಿತಾ? ಮತ್ತೆ ಕೆಮ್ಮಿ ಮುಖ ಉಜ್ಜಿದ. ಕೆಂಪಾಯಿತು. ಮಮ್ಮಿ ಮಮ್ಮಿ. ಮಾನಸ ನಿದ್ದೆಯಲ್ಲಿಯೇ ನರಳಿದಳು. ರಾಜೀವ್ ನೋವಿನ ನಗೆ ನಕ್ಕ. ವಿಜಯಳ ಕಾಲುಗಳು ಅತ್ತ ಧಾವಿಸಿದವು. ಬಾಗಿಲಲ್ಲಿ ನಿಂತಳು. ಮುದ್ದು ಬರಿಸುವ ಮುಖ. ಸಮೀಪಕ್ಕೆ ಹೋಗಿ ಕೂತು ಅವಳ ಗಲ್ಲ ಸವರಿದಳು. ಮಮ್ಮಿ, ಡ್ಯಾಡಿ ಬೇಕು. ಕಣ್ಮುಚ್ಚಿಯೇ ಗೋಗರೆದಳು. ಹಲವಾರು ಪ್ರಶ್ನೆಗಳು ಸಾಲಾಗಿ ವಿಜಯಳ ಮುಂದೆ ನಿಂತವು. ಮಾನಸ. ಸ್ವರ ತೀರಾ ಮೃದುವಾಯಿತು. ಮೆಲ್ಲಗೆ ಕಣ್ಣು ಬಿಟ್ಟಳು. ತಾಯಿಯ ಕುತ್ತಿಗೆಯನ್ನು ಅಪ್ಪಿ ಬಿಕ್ಕಿದಳು. ಕೋಪ ಕಣ್ಣೀರಿನಲ್ಲಿ ಕರಗಿ ಹೋಗಿರಬೇಕು. ತಾತನ ಊರಿಗೆ ಹೋಗಬೇಡ. ಸ್ವರದಲ್ಲಿದ್ದ ಅಧಿಕಾರದ ಗತ್ತಿಗೆ ಕಣ್ಣರಳಿಸಿದಳು. ನಿನ್ನ ಕರ್ಕೊಂಡು ಹೋಗ್ತೀನಿ, ಮೆಲುವಾಗಿ ಹೇಳಿದಳು. ಅಷ್ಟು ದೂರ ಸರಿದು, ಬೇಡ, ನಾನು ಬರೋಲ್ಲ. ಮೂತಿ ಉದ್ದವಾಯಿತು. ಕೆನ್ನೆಯನ್ನು ಮೃದುವಾಗಿ ತಟ್ಟಿದ ವಿಜಯ, ಈಗ ಮಲ್ಕೋ ಎಂದು ಮಲಗಿಸಿ ಬೆನ್ನ ಮೇಲೆ ತಟ್ಟುತ್ತಾ ಕೂತಳು. ರಾಜೀವ್ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಕೆಮ್ಮುತ್ತಿದ್ದ. ಆಮೇಲೆ ಮಲಗಲಿಲ್ಲ. ವಿಜಯ ಮಗಳನ್ನು ತಟ್ಟುತ್ತಲೇ ಕೂತಳು. ಪ್ರೇಮ ಕಣ್ಮುಂದೆ ತೇಲಿದಳು. ಮುಖ ಕಠೋರವಾಯಿತು. ಕೆನ್ನೆ ಬಿಗಿದುಕೊಂಡವು. ನೀವು ತುಂಬ ಅದೃಷ್ಟವಂತರು. ಅವರ ಹೃದಯದ ಪ್ರೀತಿಯ ಬಟ್ಟಲಲ್ಲಿ ಒಂದು ಹನಿ ಪಡೆದಿದ್ರೂ ನನ್ನ ಜನ್ಮ ಸಾರ್ಥಕವಾಗ್ತಾ ಇತ್ತು. ಏನೂ ಸಿಗಲಿಲ್ಲ. ಅವಳ ಕಣ್ಣಿನ ನಿರಾಶೆ ಮತ್ತೆ ಒತ್ತಿ ಹೇಳಿತು. ಬೆಳಕು ಹರಿದ ಮೇಲೆ ಎದ್ದು ಹೊರಗೆ ಬಂದಳು. ರಾಜೀವ್ ಕೂತು ಸೋಫಾಕ್ಕೆ ಹೊರಗೆ ಕಣ್ಣು ಮುಚ್ಚಿದ್ದ. ಬಳಲಿಕೆ ಎದ್ದು ಕಾಣುತ್ತಿತ್ತು. ಅವಳ ಹೃದಯ ಕಿತ್ತು ಬಾಯಿಗೆ ಬಂದಂತಾಯಿತು. ಅವಳ ಕೈ ರಾಜೀವನ ಬೆನ್ನ ಮೇಲೆ ಬಿದ್ದಾಗ ತಟ್ಟನೆ ಎಚ್ಚರಗೊಂಡ. ಓ, ಅಡಿಯಿಂದ ಮುಡಿಯವರೆಗೂ ಕಣ್ಣರಳಿಸಿ ನೋಡಿದ. ಒಳಗಡೆ ಮಲ್ಕೊಳ್ಳಿ. ತಣ್ಣನೆಯ ಸ್ವರ ಎರಚಾಡಿತು. ತಲೆ ತಗ್ಗಿಸಿ ಎದ್ದು ಹೋದ. ಮಲಗಿದ. 2 ದಿನದಲ್ಲಿ ಮಧು ಸ್ವಲ್ಪ ಚೇತರಿಸಿಕೊಂಡ. ಸೂಚರ್ ಬಿಚ್ಚಿದರು. ಬ್ಯಾಂಡೇಜ್ ಜಾಗವನ್ನು ಪ್ಲಾಸ್ಟರ್ ಆಕ್ರಮಿಸಿತು. ಆದರೆ ರಾವ್ ಡ್ರಂಕ್ ಕಾಲ್ ಮಾಡಿ ಅವನ ಯೋಗಕ್ಷೇಮ ವಿಚಾರಿಸಿದ್ದು ವಿಜಯಳಿಗೆ ಗೊತ್ತಾಗಲೇ ಇಲ್ಲ. ಮಮ್ಮಿ. ಮಾನಸಳ ಸ್ವರ ಕೇಳಿ ಅವಳತ್ತ ತಿರುಗಿದಳು. ಕಣ್ಣುಗಳು ಕಿರಿದಾದವು. ಕೈಯಲ್ಲಿ ದೊಡ್ಡ ಲಕೋಟೆ ಇತ್ತು. ಏನದು? ಹತ್ತಿರಕ್ಕೆ ಹೋದಳು. ಅವಳ ಹೆಸರಿಗೆ ಬಂದಿತ್ತು. ಕುಮಾರ್ನಿಂದ ಬಂದ ಪತ್ರದ ಲಕೋಟೆಯನ್ನು ತೆರೆಯದೆ ರಾವ್ ನೇರವಾಗಿ ಇಲ್ಲಿಗೆ ಕಳುಹಿಸಿದ್ದರು. ನಾನು ಶಾಲೆಗೆ ಹೋಗ್ತೀನಿ. ಪುಟ್ಟ ಹೆಜ್ಜೆಗಳು ಬಾಗಿಲತ್ತ ಸರಿದವು. ನೋಟ ಆ ಹೆಜ್ಜೆಗಳನ್ನು ಹಿಂಬಾಲಿಸಿತು. ನಿಧಾನವಾಗಿ ಕೂತು ಒಡೆದಳು. ಪತ್ರದ ಜೊತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೂಡ ಇಟ್ಟಿದ್ದ. ಎದೆ ಭಾರವಾಯಿತು. ನಿರ್ಧಾರ ಬುಡ ಕಡಿದು ಉರುಳಿದ ಮರದಂತಾಯಿತು. ಕೈಯಲ್ಲಿನ ಪತ್ರ ಕೆಳಗೆ ಬಿತ್ತು. ಬಗ್ಗಿ ಎತ್ತಿಕೊಳ್ಳಬೇಕೆನಿಸಲಿಲ್ಲ. ಫೋನ್ ಕಿರುಚಿತ್ತು. ಅತ್ತ ಹೆಜ್ಜೆ ಹಾಕಿದಳು. ರಾಜೀವ್ ಕೆಮ್ಮುತ್ತಾ ಒಳಗೆ ಬಂದ. ನೋಡಿ, ಅವನಂತ ಹಿಡಿದಳು. ಬೇಸರದಿಂದ ಮುಖ ಗಂಟಾಕಿ ಏನೋ ಒದರಿ ಕೆಳಗೆ ಇಟ್ಟುಬಿಟ್ಟ. ಹುಬ್ಬೇರಿಸಿದಳು. ವಿಜಯ ಬಂದ ದಿನದಿಂದ ಅವನನ್ನು ಗಮನಿಸುತ್ತಿದ್ದಳು. ಆಫೀಸ್ಗೆ ಹೋಗುವಂತೆ ಕಾಣುತ್ತಿರಲಿಲ್ಲ. ಆಗಾಗ ಹೊರಗಡೆ ಹೋಗಿ ಬರುತ್ತಿದ್ದ. ಮಧುವನ್ನು ಕ್ಲಿನಿಕ್ಗೆ ಕರೆದೊಯ್ಯುತ್ತಿದ್ದ. ಮಿಕ್ಕ ವೇಳೆಯಲ್ಲಿ ಮಲಗಿರುತ್ತಿದ್ದ. ಮಾತು ಪೂರಾ ಕಡಿಮೆಯಾಗಿತ್ತು. ವಿಜಯ ತಾನಾಗಿ ಮಾತನಾಡಿಸಿದರೂ ಚುಟುಕಾಗಿ ಉತ್ತರಿಸಿ ಸುಮ್ಮನಾಗುತ್ತಿದ್ದ. ಏನಾದರೂ ಕುಡಿತೀರಾ? ಇವಳತ್ತ ತಿರುಗದೆಯೇ ಬೇಡವೆಂದು ಸನ್ನೆ ಮಾಡಿ ಹೋಗಿ ಮಲಗಿಬಿಟ್ಟ. ಅವಳೆದೆಗೆ ಕೊಳ್ಳಿ ಇಟ್ಟಂತಾಯಿತು. ಮುಖ ಮೇಲೆತ್ತಿ ನಿಟ್ಟುಸಿರು ಚೆಲ್ಲಿದಳು. ಪ್ರೇಮಳ ಛಾಯೆ ಎದುರು ನಿಂತು ಗರ್ವದಿಂದ ಅಣಕಿಸಿದಂತಾಯಿತು. ಹಲ್ಮುಡಿ ಕಚ್ಚಿದಳು. ಕೋಪದಿಂದ ಅವಳ ಮೈ ಉರಿದು ಹೋಯಿತು. ನೀನು ಸೋತೆ, ನೀನು ಸೋತೆ. ಜಯ ನಂದೆ. ರಾಜೀವ್ ದೂರ, ಬಹುದೂರ. ಬೆವರಿನಿಂದ ಪೂರ್ಣವಾಗಿ ತೊಯ್ದು ಹೋದಳು. ಕುಸಿದು ಕೂತಳು. ಗಂಭೀರ ಮುಖದಲ್ಲಿ ಚಿಂತೆಯ ಕಾರ್ಮೋಡಗಳು. ಮನದ ಯೋಚನೆಗಳೆಲ್ಲ ಚೆಲ್ಲಾಪಿಲ್ಲಿ. ಮೆದುಳಿನಲ್ಲಿ ಭಯಂಕರ ಸಿಡಿತ. ಮಂಕಾಗಿ ಬಹಳ ಹೊತ್ತು ಕೂತು ಬಿಟ್ಟಳು. ಮಮ್ಮಿ. ಮಧು ಕೈ ಅವಳ ಬೆನ್ನ ಮೇಲೆ ಬಿತ್ತು. ತಲೆ ತಿರುಗಿಸಿದಳು. ಬಾ, ಊಟ ಮಾಡೋಣ. ತಟಕ್ಕನೆ ಮೇಲೆದ್ದಳು. ಕೈ ಹಿಡಿದು ಮಧು. ಡ್ಯಾಡಿ, ನೀನು ಎನಿಮಿಗಳ? ನಡುಗಿದಳು. ಸಿಡಿಲು ಅಪ್ಪಳಿಸಿದಂತಾಯಿತು. ಅವನ ಈ ಸಮಸ್ಯೆಗಾಗಿಯೇ ದೂರ ಹೋಗಲು ನಿಶ್ಚಯಿಸಿದ್ದು. ಏನೇನೋ ಹೇಳ್ತಿ, ನಡಿ ಊಟ ಮಾಡೋಣ. ಬೇಸರದಿಂದ ಮುಖ ಗಂಟಿಕ್ಕಿದಳು. ಬೇಡ. ತಂದೆಯ ಕೋಣೆಯತ್ತ ಓಡಿದ. ವಿಜಯ ನಿಂತಲ್ಲೇ ಶಿಲೆಯಾದಳು. ಇಡೀ ವ್ಯವಸ್ಥೆ ಶಿಥಿಲವಾಗುವ ಮಟ್ಟಕ್ಕೆ ಹೋಗಿತ್ತು. ರಾಜೀವ್ ಮಗನೊಂದಿಗೆ ಹೊರಬಂದ. ನೋಟಕ್ಕೆ ನೋಟ ಬೆರೆತಾಗ ಅಲ್ಲಿದ್ದುದು ಒಂದೇ ತರಹ ಸಂಕೋಚ. ವಿಜಯ, ಊಟ ಮಾಡೋಣ ನಡಿ. ಸ್ವರ ತಣ್ಣಗೆ ಮಂಜಿನಂತೆ ಕೊರೆಯುತ್ತಿತ್ತು. ಬೆಚ್ಚಿದಳು. ರಾಜೀವ್ ಸ್ವಲ್ಪ ತಿಳಿಸಾರು ಅನ್ನ ತಿಂದು ಎದ್ದ. ಆದರೆ ಮಧುವಿನೊಂದಿಗೆ ತಮಾಷೆಯಾಗಿ ಮಾತಾಡಿದ. ತಾನು ಬಾಯಿ ತುಂಬ ನಕ್ಕ.
ಇವೆಲ್ಲ ಶುದ್ಧ ನಟನೆ ಎನಿಸಿತು ವಿಜಯಳಿಗೆ. 4 ದಿನದಲ್ಲಿ ಮಧು ಸ್ವಲ್ಪ ಚೇತರಿಸಿಕೊಂಡ. ಮಾನಸಳ ಜೊತೆ ಶಾಲೆಗೆ ಹೋಗತೊಡಗಿದ. ರಾಜೀವ್ ಆಫೀಸಿನ ವೇಳೆಗೆ ಹೋದವನು ಮಧ್ಯಾಹ್ನ ಹಿಂತಿರುಗಿದ. ಕಣ್ಣುಗಳಲ್ಲಿ ಭರವಸೆ ಇಣುಕಿದಂತೆ ಕಾಣಿಸಿತು. ವಿಜಯ, ಸ್ವಲ್ಪ ಬಾ. ಸ್ವರದಲ್ಲಿ ಚೇತರಿಕೆ ಕಂಡುಬಂತು. ವಿಜಯ ನಿಧಾನವಾಗಿ ಹಿಂಬಾಲಿಸಿದಳು. ರಾಜೀವ್ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದ. ತಟ್ಟನೆ ತಿರುಗಿದ. ವಿಜಯ ನಿಂತಿದ್ದಳು. ಅವನ ಮುಖದ ಮೇಲೆ ಮಾರ್ಧವತೆ ಹರಡಿಕೊಂಡಿತು. ಕುಮಾರ್ಗೆ ಪತ್ರ ಬರೆದ್ಯಾ ಎಂದು ಮೆಲುವಾಗಿ ಕೇಳಿದ. ಪತ್ರವೇನೋ ಬರೆದಿಟ್ಟಿದ್ದಳು, ಆದರೆ ಪೋಸ್ಟ್ಗೆ ಕಳುಹಿಸಿರಲಿಲ್ಲ. ಕನಿಷ್ಠ ಪಕ್ಷ 5 ವರ್ಷಗಳು ಆ ಕಂಪನಿಯಲ್ಲಿ ದುಡಿಯುತ್ತೇನೆ ಎನ್ನುವ ಪ್ರಮಾಣಪತ್ರ ಕಳುಹಿಸಬೇಕಾಗಿತ್ತು. ಮನ ಹಿಂದೆಗೆಯುತ್ತಿತ್ತು. ಎಲ್ಲಕ್ಕಿಂತ ಕುಮಾರ್ ಹುಡುಗರನ್ನು ಅಲ್ಲೇ ಬಿಟ್ಟು ಬರಲು ಸೂಚಿಸಿದ್ದ. ಇಲ್ಲ. ಸ್ವರ ಕಂಪಿಸಿತು. ನೀನು ಒಪ್ಪಿಕೊಂಡರೆ ಸ್ವಲ್ಪ ನಿಧಾನಿಸಿದ. ಉತ್ತರ ಪ್ರದೇಶದಲ್ಲಿ ನಮ್ಮ ಆಫೀಸ್ನ ಸೋದರ ಬ್ರಾಂಚ್ನ ಓಪನ್ ಮಾಡಲು ಡೈರೆಕ್ಟರ್ಗಳು ತೀರ್ಮಾನ ಮಾಡಿದ್ದಾರೆ. ಅಲ್ಲಿಗೆ ಈಗ ಒಬ್ಬ ನುರಿತ ಪ್ರಾಮಾಣಿಕ ಅಧಿಕಾರಿಯ ಅವಶ್ಯಕತೆ ಇದೆ. ನಾನು ಹೋಗಬೇಕು ಅಂತ ತೀರ್ಮಾನಿಸಿದ್ದೀನಿ. ವಿಜಯಳ ತಲೆಯಲ್ಲಿ ದೊಡ್ಡ ಆಸ್ಫೋಟನೆ. ನಾಲಿಗೆ, ತುಟಿ, ಗಂಟಲು ಎಲ್ಲ ಒಣಗಿ ಹೋಯಿತು. ಯಾಕೆ? ಪ್ರಶ್ನೆಗೆ ಅವಳಲ್ಲಿ ಉತ್ತರವಿಲ್ಲ. ಮಕ್ಕಳ ಭವಿಷ್ಯದ ಬಗೆಗೆ ಯೋಚಿಸಬೇಕಾಗಿದೆ. ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗೋದ್ರಿಂದ ಸಮಸ್ಯೆಗೆ ಸರಳವಾಗಿ ಪರಿಹಾರವಾಗುತ್ತೆ. ನಾನು ತಪ್ಪು ಮಾಡಿರ್ಬೋದು, ಆದರೆ ಮಕ್ಕಳು ನಿರಪರಾಧಿಗಳು. ಅವರುಗಳು ನ್ಯಾಯವಾದ ಹಕ್ಕುಗಳನ್ನು ಕಸಿದುಕೊಳ್ಳಲು ನಿನಗೂ ಅಧಿಕಾರವಿಲ್ಲ. ಮಧು ಮಾನಸ ತಾಯಿಯಾಗಿ ನೀನು ಇಲ್ಲೇ ಉಳಿಯಬೇಕು. ನಿರ್ಧಾರ ಅಚಲವಾಗಿತ್ತು. ವಿಜಯಳ ತಲೆ ಸುತ್ತಿತು. ಕುರ್ಚಿಯ ಹಿಡಿಯನ್ನು ಭದ್ರವಾಗಿ ಹಿಡಿದು ನಿಂತಳು. ಈಗ ರಾಜೀವ್ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತಿದ್ದ. ಮುಖ ಹೆಚ್ಚು ಚೈತನ್ಯಪೂರ್ಣವಾಗಿ ಕಂಡಿತು. ಪಶ್ಚಾತ್ತಾಪದ ಅಗ್ನಿಯಲ್ಲಿ ಬೆಂದು ಶುದ್ಧವಾಗಿದ್ದ. ಯೋಚನೆ ಮಾಡು. ಹೊರಗೆ ನಡೆದ. ಮತ್ತೆ ಒಳಗೆ ಬಂದ. 4-6 ದಿನ ಮಾತ್ರ ನಾನು ಇಲ್ಲಿರೋದು. ಹುಡುಗರ ಎದುರು ಹಾಸ್ಯಾಸ್ಪದವಾಗೋದು ಬೇಡ. ಮೇಲ್ನೋಟಕ್ಕಾದರೂ ಮೊದಲಿನ ವಿಜಯ ಆಗು. ಸ್ವರದಲ್ಲಿ ದೈನ್ಯವಿತ್ತು. ವಿಜಯ 1 ಗಂಟೆ ಕೂತು ಕೇಳಿದಳು. ರಾಜೀವನ ಸ್ವಭಾವ ತುಲನೆ ಮಾಡಿದಳು. ಒಮ್ಮೆ ರಾಜೀವ್ ಹೇಳಿದ್ದ, ವಿಜಯ, ಮನುಷ್ಯ ತಪ್ಪು ಮಾಡೋದು ಸಹಜ. ತಪ್ಪು ಒಪ್ಪಿಕೊಂಡು ಪಶ್ಚಾತ್ತಾಪದಲ್ಲಿ ಬೆಂದರೂ ಕ್ಷಮಿಸದಿರೋದು ಮಾನವತೆಯಲ್ಲ. ಅದೊಂದು ದೊಡ್ಡ ಅಪರಾಧ. ಆ ಮಾತುಗಳು ಈಗ ಸತ್ಯವೆನಿಸಿತು. ಊಟ ಮಾಡೋಣ. ಜ್ಞಾಪಿಸಿದ. ಮುಖ ಮೇಲೆತ್ತಿದಾಗ ನಸುನಕ್ಕ. ಅರಿವಿಗೆ ಬರದಂತೆ ಅವಳ ತುಟಿಯಂಚಿನಲ್ಲಿ ಕಿರುನಗು ಕಾಣಿಸಿಕೊಂಡಿತು. ಥ್ಯಾಂಕ್ ಯು. ಮುಂದೆ ನಡೆದ. ಊಟಕ್ಕೆ ಕೂತಾಗ ನಿತ್ಯಕ್ಕಿಂತ 4 ಮಾತುಗಳನ್ನು ಜಾಸ್ತಿಯಾಗಿ ಆಡಿದ. ವಿಜಯಳ ಕಡೆಗೆ ಕುಡಿ ನಗು ಚಿಮ್ಮಿಸಿ ಕ್ರಾಪ್ ಹಾರಿಸಿದ. ಸಂಜೆ ಎಲ್ಲಾದರೂ ಹೋಗೋಣ. ಒದ್ದೆ ಕೈಯನ್ನು ಟವೆಲಿಗೊರೆಸುತ್ತಾ ಎದ್ದು ಹೋದ. ಮಂಚದ ಮೇಲೆ ಉರುಳಿದ. ಸದ್ಯಕ್ಕೆ ವಿಜಯ ಒಪ್ಪಿಗೆ ನೀಡಬಹುದು, ಆದರೆ ನಾನೇ ಸೋತಂತಾಯಿತು. ಮಗಳ ಅಂತಃಕರಣ ಚಿಮ್ಮುವ ಸುಖದ ಹೊನಲು ಅವಳ ಪಾಲಿಗೇನೆ. ಸಮರಸದ ಜೀವನದಲ್ಲಿ ಸೋಲು ಗೆಲುವಿನ ಅಂತರವಿಲ್ಲ. ಬಾಗಿಲ ಪರದೆ ಅಲುಗಾಡಿದಾಗ ಅತ್ತ ನೋಟವರಿಸಿದ. ವಿಜಯ ಕೈಯಲ್ಲಿ ನೀರಿನ ಲೋಟ ಪಿಲ್ಸಿತ್ತು. ಕಣ್ಣುಗಳಲ್ಲಿ ಇಣುಕಿ ನೋಡಬೇಕೆನಿಸಿತು, ಆದರೆ ತಳ್ಳಿ ಹಾಕಿದ. ಮೈ ಗಾಡ್, ಮರ್ತೇ ಬಿಟ್ಟೆ, ಸಾರಿ. ಅಂಗೈ ಚಾಚಿದ. ಬೆರಳುಗಳು ಕಂಪಿಸಿದವು. ನೋಟ ಅವನ ಅಂಗೈನತ್ತಲೇ ಇತ್ತು. ಈ ಕೈ ಹಿಡಿದೇ ಇದುವರೆಗೂ ನಡೆದು ಬಂದಿದ್ದಳು. ಕೊಡು. ರೆಪ್ಪೆ ಎತ್ತಿದ. ಅವಳ ಕಣ್ಣೆವೆಗಳು ನಿಶ್ಚಲವಾಗಿದ್ದವು. ವಿಜಯ ಎಂದ. ಸ್ವರ ಮೃದುವಾಗಿತ್ತು. ಕಣ್ಣುಗಳು ಸಹಾನುಭೂತಿಯನ್ನು ಮಿಡಿಯಿತು. ಮಾತ್ರೆ ಬಿಡಿಸಿ ಕೈಯಲ್ಲಿ ಇಟ್ಟಳು. ಮಾತ್ರೆ ನುಂಗಿ ಲೋಟ ಅಲ್ಲಿಟ್ಟ. ಆ ಜಾಗದಿಂದ ಕದಲಲು ಎಷ್ಟೋ ಪ್ರಯತ್ನಿಸಿದಳು. ಹೆಜ್ಜೆಗಳು ನೆಲ ಊರಿ ನಿಂತಿದ್ದವು. ಒಂದಿಂಚು ಅಲುಗಾಡದು. ಕೂತ್ಕೋ. ಮುಂದಾದ ಅವನ ಕೈ ಹಿಂದೆಗೆಯಿತು. ಅಂದು ವಿಜಯಳ ಕಣ್ಣುಗಳಲ್ಲಿ ಕಂಡ ನೋವು, ಅವಮಾನವನ್ನು ಮರೆಯಲಾರ. ಬಹಳ ಕಷ್ಟದಿಂದ ಹೆಜ್ಜೆಗಳನ್ನು ಕಿತ್ತಿಟ್ಟಳು. ನಿಧಾನವಾಗಿ ಬಂದು ವರಾಂಡದ ಚೇರ್ ಮೇಲೆ ಕೂತಳು. ಮತ್ತೊಮ್ಮೆ ಕುಮಾರನ ಪತ್ರದ ಸಾರಾಂಶವನ್ನು ಮೆಲುಕು ಹಾಕಿದಳು. ಮಡದಿಯಿಂದ ದಾಂಪತ್ಯ ವಿಚ್ಛೇದನ ಪಡೆದ ಅವನು ಯಾವ ಬಗೆಯ ಭಾವನೆಯನ್ನು ತೋಡಿಕೊಂಡಿರಲಿಲ್ಲ. ಮೈನ ಎತ್ತರಕ್ಕೆ ನಿಲುವಿಗೆ ಸರಿಯಾಗಿ ಅಪ್ಪಿಕೊಳ್ಳದ ಉಡುಪನ್ನು ಪಕ್ಕಕ್ಕೆ ಸರಿಸಿದಂತೆ ಮಡದಿಯಿಂದ ಬಿಡುಗಡೆ ಪಡೆದಿದ್ದ. ಮಧು ಮಾನಸ ಬಂದು ಎಚ್ಚರಿಸಿದಾಗಲೇ ಅವಳು ವಾಸ್ತವ ಪ್ರಪಂಚಕ್ಕೆ, ಅವಳ ಯೋಚನಾ ಪ್ರಪಂಚದಿಂದ ಮರಳಿದ್ದು. ಮಮ್ಮಿ, ಬೇಗ ರೆಡಿಯಾಗೋಣ. ಮಧು ಎಂದಾಗ ರಾಜೀವ್ ಮಧ್ಯಾಹ್ನ ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಉತ್ಸಾಹದಿಂದ ಓಕೆ ಎಂದಳು. ಮಾನಸ ಹಿಂದೆ ತನ್ನ ಕೆಲಸಗಳಿಗೆಲ್ಲ ತಾಯಿಯನ್ನು ಕಾಯುತ್ತಿದ್ದಳು. ಈಗ ಮಧುವಿನಂತೆ ಬೇಗ ಸಿದ್ಧವಾದಳು. ಡ್ಯಾಡಿ, ರಾಜೀವನ ಕೊರಳಿಗೆ ಅವನ ಕೈಗಳು ಹಾರವಾಯಿತು. ಅವನೆದೆ ಭಾರವಾಯಿತು. ಈ ಸುಖ ಇನ್ನೂ 4 ದಿನಗಳು ಮಾತ್ರ. ಆಮೇಲೆ ನನ್ನಿಂದ ಇವೆಲ್ಲ ಬಹಳ ದೂರ. ಒಂಟಿ ಬದುಕು. ಭಾರವಾದ ಉಸಿರನ್ನು ದಬ್ಬಿದ. ಗುಡ್. ಮಮ್ಮಿ ರೆಡಿಯಾದ್ರೇನೋ ನೋಡು. ಹೋಗು. ಕೊಂಡಿಗಳಿಂದ ಕಳಿಸಿಕೊಳ್ಳಬೇಕೆನಿಸಿತು. ಆದರೆ ಅಷ್ಟು ಸುಲಭವೆನಿಸಲಿಲ್ಲ. ಇಲ್ಲಿನ ರೂಢಮೂಲ ಪರಂಪರೆ ಬದುಕಿಗೆ ವಿಶೇಷವಾದ ಅರ್ಥವಿದೆ. ಸಾಮಾಜಿಕ ಜೀವನ ಕೂಡ ಬಂಧನಗಳಿಗೆ ಬಿಗಿಯಾದ ಕೊಂಡಿಯಾಗಿರುತ್ತೆ. ಮಮ್ಮಿ ರೆಡಿ. ಮೆಲ್ಲನೆದ್ದು ಕನ್ನಡಿಯ ಮುಂದೆ ನಿಂತು ಬಾಚಣಿಗೆಯಿಂದ ನವಿರಾದ ಕೂದಲನ್ನು ಬಾಚಿದ. ತುಟಿಗಳ ಮೇಲೆ ನೋವಿನ ನಗೆ ಅರಳಿತು.
ಹೊರಬಂದ. ವಿಜಯಳ ಮುಖ ಕಂಡಾಗ ಸಣ್ಣಗೆ ನಕ್ಕ. ಹೋಗೋಣ್ವಾ ಎತ್ತಲೋ ನೋಟವರಿಸಿದ. ವಿಜಯ ಅಡಿಯಿಂದ ಮುಡಿಯವರೆಗೂ ಅವನನ್ನು ನೋಡಿದಳು. ಹಗುರವಾದ ಸೌಂದರ್ಯ ಪ್ರಜ್ಞೆ ಇಲ್ಲದಿದ್ದರೂ ಉದಾಸೀನವನ್ನು ಸಹಿಸಲಾರಳು. ಒಂದು ನಿಮಿಷ ಬನ್ನಿ. ರಾಜೀವ್ ಬೆರಳುಗಳು ಕೂದಲಲ್ಲಾಡಿತು. ಮಾನಸ ನಕ್ಕಾಗ ಅವನ ದೇಹಕ್ಕೆ ಚಲನೆ ಬಂದಂತಾಯಿತು. ನಕ್ಕು ಒಳನಡೆದ. ಹ್ಯಾಂಗರ್ನಲ್ಲಿದ್ದ ಉಡುಪನ್ನು ಅವನ ಮುಂದೆ ಹಿಡಿದಳು. ರಾಜೀವ್ ಮುಖದ ಮೇಲೆ ಬೇಸರ ಒಡೆಯಿತು. ಆದರೂ ಎಕ್ಸ್ಕ್ಯೂಸ್ ಮೀ, ನಾನೇ ಮಾತಿಗೆ ತಪ್ತಾ ಇದ್ದೀನಿ. ಕೈ ಮುಂದೆ ಚಾಚಿದ. ನೀವು ಬೇರೆ ಕಡೆ ಹೋಗುವುದು ನನಗೆ ಇಷ್ಟವಿಲ್ಲ ಎಂದಾಗ ರಾಜೀವಿನ ಹುಬ್ಬುಗಳು ಮೇಲೇರಿದವು. ಕಣ್ಣುಗಳಲ್ಲಿ ನೋವು ಇಣುಕಿತು. ನಿನ್ನಿಷ್ಟ ವಿಜಯ. ಭಾರವಾದ ಉಸಿರನ್ನು ಹೊರದಬ್ಬಿದ. ಅವನ ಊಹೆಯೇ ಬೇರೆಯಾಗಿತ್ತು. ಮೆಲ್ಲಗೆ ತಲೆ ಎತ್ತಿ ಅವಳ ಕಣ್ಣುಗಳಲ್ಲಿ ಇಣುಕಿದ. ಅಲ್ಲಿ ಕಂಡಿದ್ದೇನು? ಒಲವಿನ ಪ್ರಖರತೆಯಲ್ಲಿ ಮಿಂದ ಪ್ರೇಮಳ ಪ್ರೇತ ಅವನ ಕಣ್ಮುಂದೆ ಕರಗಿ ಹೋಗಿತ್ತು. ಮಧು ಮಾನಸ ನಡುವೆ ರಾಜೀವ್ ನಿಂತಿದ್ದ. ಶುಭ್ರ ನೈದಿಲೆ ಹೃದಯ ಸರೋವರದಲ್ಲಿ ಬಿರಿದಿತ್ತು. ವಿಜಯ ಅವನ ಮನ ಕುಪ್ಪಳಿಸಿ ಆಕಾಶಕ್ಕೆ ಹಾರಾಡಿತು. ಗಂಭೀರ ಮೊಗದ ಚೆಲುವೆಯ ಕಣ್ಣುಗಳಲ್ಲಿ ಇಣುಕಿ ನೂತನ ಲೋಕವನ್ನು ಕಂಡ. ಮುಕ್ತಾಯ. ಹೆಚ್ಚಿನ ಕಥೆಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.